ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿ ಸರ್ಜನ್ ಆ್ಯಂಡ್ ಸ್ಟೇಪ್ಲರ್ ಸ್ಪೆಷಲಿಸ್ಟ್. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHP ರೋಡ್ ನಂಬರ್ 4 ಕೂಕಟ್ಪಲ್ಲಿ ಹೈದರಾಬಾದ್ನಲ್ಲಿ ಅವೈಲೇಬಲ್ ಇರ್ತೀನಿ. ಅಸಲಿಗೆ ಬೆಲೆನಿಟಿಸ್ ಅಂದರೆ ಏನು, ಬೆಲೆನೋಪಾಸಿಟಿಸ್ ಅಂದರೆ ಏನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಅಸಲಿಗೆ ಬೆಲೆನಿಟಿಸ್ಗೆ ಬೆಲೆನೋಪಾಸಿಟಿಸ್ಗೆ ಇರೋ ಡಿಫ್ರೆನ್ಸ್ ಏನು, ಯಾರಿಗೆ ಯಾವ ಕಂಡೀಷನ್ ಇದ್ದಾಗ ಬರುತ್ತೆ, ಯಾವ ಚಿಕಿತ್ಸೆ ಮಾಡ್ಕೋಬೇಕು, ಯಾವಾಗ ಆ್ಯಂಟಿಬಯೋಟಿಕ್ಸ್ ತೊಗೋಬೇಕು ಅಥವಾ ಆ್ಯಂಟಿ ಫಂಗಲ್ ತೊಗೋಬೇಕು ಅನ್ನೋದನ್ನ ನಾನು ಇವತ್ತು ಸ್ವಲ್ಪ ಬ್ರೀಫಾಗಿ ನಿಮ್ಗೆ ಹೇಳ್ತೀನಿ. ಸೊ ಬೆಲೆನಿಟಿಸ್ ಆಗಲಿ ಬೆಲೆನೋಪಾಸಿಟಿಸ್ ಆಗಲಿ ಈ ಎರಡು ಕಂಡೀಷನ್ ಬರೋದು ಯಾರಿಗೆ ಅಂದರೆ, ಪುರುಷರಲ್ಲಿ ಯಾರಿಗೆ ಡಯಾಬಿಟಿಕ್ ಅಟ್ಯಾಕ್ ಆಗುತ್ತೋ ಅವರು ಡಯಾಬಿಟಿಕ್ ಡಯಾಗ್ನೈಸ್ ಮಾಡಿಸ್ಕೊಳ್ತಾರೋ ಅವರಿಗೆ ಬೆಲೆನಿಟಿಸ್ ಮತ್ತು ಬೆಲೆನೋಪಾಸಿಟಿಸ್ ಬರೋ ಅವಕಾಶ ಇರುತ್ತೆ. ಸೊ ಈ ಪುರುಷರಲ್ಲಿ ಈ ಪೆನಿಸ್ ಇಶ್ಯೂ ಏನಿರುತ್ತೆ ಅನ್ನೋದಾದರೆ, ಡಯಾಬಿಟಿಸ್ ಬಂದ ನಂತರದಲ್ಲಿ ನಾವು ಕಂಟಿನ್ಯೂಸ್ ಆಗಿ ಮೂತ್ರ ಮಾಡ್ತಿರ್ತೀವಿ. ಹಾಗಾಗಿ ಈ ಮೂತ್ರದಲ್ಲಿರುವ ಶುಗರ್ಸ್ ಏನಿರುತ್ತೆ ಇದು ಚರ್ಮನ ಅಂಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಇಲ್ಲಿ. ಸೊ ಇಲ್ಲಿ ಚರ್ಮಕ್ಕೆ ಅಂಟ್ಕೊಳ್ಳುತ್ತೆ. ಸೊ ರಿಕರೆಂಟಾಗಿ ಹೀಗಾಗೋಗೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ರೀತಿಯಾದ ಇನ್ಫ್ಲಮೇಟ್ರಿ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಇನ್ಫ್ಲಮೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗೋದ್ರಿಂದ ಈ ಚರ್ಮ ಅನ್ನೋದು ಎಲಾಸ್ಟಿಸಿಟಿ ಕಳ್ಕೊಳ್ಳುತ್ತೆ. ಈ ಚರ್ಮಕ್ಕೆ ಏನಾಗುತ್ತೆ ಅಂದರೆ, ಮಾಮೂಲಿಯಾಗಿ ಯೂಶಲಾಗಿ ಎಲಾಸ್ಟಿಕ್ ಆಗಿರುತ್ತೆ. ಈ ಡಯಾಬಿಟಿಸ್ ಬಂದಿರೋರಿಗೆ ನೋಡೋದಾದರೆ ಪುರುಷರಲ್ಲಿ ಮೊದಲು ಏನಾಗುತ್ತೆ ಅಂದರೆ, ಆ ಅಂಗದ ಮುಂದೆ ಇರುವ ಚರ್ಮ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ. ಬಟ್ ಯಾವಾಗ ಡಯಾಬಿಟಿಸ್ ಅಟ್ಯಾಕ್ ಆಗುತ್ತೋ ಆಗ ಈ ಚರ್ಮ ತಿಕ್ಕಾಗೋಗುತ್ತೆ, ಕಲರ್ ಬದಲಾಗೋದು, ವೈಟ್ ಕಲರ್ ಆಗಿ ಬದಲಾಗೋದು, ವೈಟಿಶ್ ರೆಡ್ ಕಲರ್ ಆಗಿ ಬದಲಾಗೋದು, ಹೀಗೆ ಸ್ವಲ್ಪ ನೋಡೋದಕ್ಕೆ ಒಣಗ್ತಿರುತ್ತೆ. ಪ್ಲಸ್ ಇಲ್ಲೆಲ್ಲ ಹತ್ತಿರ ಆಗೋಗುತ್ತೆ, ಅಂದರೆ ಚರ್ಮ ಏನಿದೆ ಅದು ಹತ್ತಿರ ಬರುತ್ತೆ, ಸ್ವಲ್ಪ ಊತ ಬಂದ ಹಾಗೆ ಕಂಡು ಬರೋದು. ನೀವು ಬಲವಂತವಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು, ಬಲವಂತವಾಗಿ ಸೇರೋದಕ್ಕೆ ಪ್ರಯತ್ನ ಮಾಡಿದ್ರು, ಆಗ ಹಿಂದೆ ಕೇಳಿದಾಗೆಲ್ಲ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಕ್ರ್ಯಾಕ್ಸ್ ಬರುತ್ತೆ, ಇಲ್ಲೆಲ್ಲ ಸಿಕ್ಕಾಕೊಂಡಂಗೆ ಆಗ್ತಿರುತ್ತೆ. ಇಲ್ಲಿ ಸಿಗಾಕೊಳ್ಳೋದ್ರಿಂದ ಏನಾಗುತ್ತೆ, ವಿಪರೀತವಾದ ನೋವು, ಉರಿ, ಸೇರಿದ ನಂತರ ವಿಪರೀತವಾದ ಉರಿ ಕಾಣಿಸ್ಕೊಳ್ತಿರುತ್ತೆ. ಇದನ್ನೇ ನಾವು ಬೆಲೆನಿಟಿಸ್ ಅಂತೀವಿ. ಸೊ ಬೆಲೆನಿಟಿಸ್ನಲ್ಲಿ ಏನಾಗುತ್ತೆ ಅಂದರೆ, ಓನ್ಲಿ ಸ್ಕಿನ್ ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ಸೊ ಫೋರ್ ಸ್ಕಿನ್ ಒಂದೇ ಇನ್ವಾಲ್ವ್ ಆಗಿದ್ದರೆ ಅದನ್ನು ಬೆಲೆನಿಟಿಸ್ ಅಂತೀವಿ. ಬಟ್ ಹೀಗೆ ಬಿಟ್ಬಿಟ್ರೆ, ಯಾವುದೋ ಆ್ಯಂಟಿಬಯೋಟಿಕ್ ತೊಗೊಂಡು ಆ್ಯಂಟಿಫಂಗಲ್ ಬಳಸಿ ಕಡಿಮೆ ಆಗಿಬಿಡುತ್ತೆ ಬಿಡು ಅಂತ ನಾವು ಹೇಗೆ ವೆಯ್ಟ್ ಮಾಡೋದ್ರಿಂದ ಈ ಚರ್ಮ ಮೆಲ್ಲಗೆ ಇದಕ್ಕೆ ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಚರ್ಮ ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿ ಪ್ಲಸ್ ಇದು ಕೂಡ ರೆಡ್ ಆಗೋಗೋದು, ಅಂದರೆ ಗ್ಲ್ಯಾನ್ಸ್ ಅಂತೀವಿ ಇದನ್ನ. ಈ ಗ್ಲ್ಯಾನ್ಸ್ ಅಂದರೆ ಅಂಗದ ಮುಂದೆ ಇರುವ ಹೆಡ್ ಭಾಗ ಕೂಡ ಕೆಂಪಗಾಗೋಗೋದ್ರಿಂದ ಮೆಲ್ಲಗೆ ಡಿಸ್ಚಾರ್ಜ್, ಅಂಟು ಪದಾರ್ಥ ಬರೋದು, ಜಿಗುಟು ಆಗೋಗೋದು, ಈ ಥರದೆಲ್ಲ ನೋಡ್ತಿರ್ತೀವಿ. ಹೀಗೆ ಗ್ಲ್ಯಾನ್ಸ್ ಕೂಡ ಇನ್ವಾಲ್ವ್ ಆದರೆ ಅದನ್ನು ಬೆಲೆನೋಪಾಸಿಟಿಸ್ ಅಂತೀವಿ. ಸೊ ಬೆಲೆನಿಟಿಸ್ ಅಂದರೆ ಓನ್ಲಿ ಸ್ಕಿನ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸ್ಕಿನ್ ಇನ್ವಾಲ್ವ್ಮೆಂಟ್ ನಂತರ ಹಾಗೆ ಬಿಟ್ಬಿಟ್ರೆ, ಹಾಗೆ ನೆಗ್ಲೆಕ್ಟ್ ಮಾಡೋದ್ರಿಂದ ಸ್ಲೋ ಆಗಿ ಗ್ಲ್ಯಾನ್ಸ್ ಕೂಡ ಇನ್ಫೆಕ್ಟ್ ಆಗೋದ್ರಿಂದ, ಇನ್ಫ್ಲಮೇಷನ್ ಆಗೋದ್ರಿಂದ ಅದನ್ನು ಬೆಲೆನೋಪಾಸಿಟಿಸ್ ಅಂತೀವಿ. ಸೊ ಬೆಲೆನಿಟಿಸ್ ಆಗಲಿ ಬೆಲೆನೋಪಾಸಿಟಿಸ್ ಆಗಲಿ ಯಾವುದಾದ್ರೂ ಸರಿ ಗಮನಿಸಿದ್ರೆ ಇದೊಂದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಆಗಿರುತ್ತೆ. ಯೂಶಲ್ ಆಗಿ ಅದು ತಾನಾಗಿ ಕಡಿಮೆ ಆಗಿ ಮತ್ತೆ ಚರ್ಮ ಸಹಜವಾಗಿ ಬದಲಾಗುತ್ತೆ. ಬಟ್ ಎಲ್ಲಿ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ, ಕ್ರ್ಯಾಕ್ಸ್ ಆಗೋದ್ರಿಂದ, ರಿಪೀಟೆಡ್ ಆಗಿ ಕ್ರ್ಯಾಕ್ಸ್ ಆಗೋದ್ರಿಂದ ಚರ್ಮದ ಗುಣ ಏನಿರುತ್ತೆ ಅಂದರೆ, ಎಲ್ಲಾದರೂ ಕ್ರ್ಯಾಕ್ಸ್ ಆದಾಗ ಏನಾದರೂ ಕಟ್ಸ್ ಆದರೆ ಕಾಂಟ್ರಾಕ್ಟ್ ಆಗ್ತಿರುತ್ತೆ, ಉಂಡ್ ಸ್ವಲ್ಪ ಕಾಂಟ್ರಾಕ್ಟ್ ಆಗಿ ಸ್ಕಿನ್ ಮತ್ತೆ ಹೊಡ್ಕೊಳ್ತಿರುತ್ತೆ. ಸೊ ಇದರಿಂದ ಮುಂಚೆ ಅಷ್ಟು ಅಗಲ ಇದ್ದ ಚರ್ಮ ಸ್ಲೋ ಆಗಿ ಹತ್ರಕ್ಕೆ ಬಂದ್ಬಿಡುತ್ತೆ. ಸೊ ಅವರಿಗೆ ಚರ್ಮ ಪ್ರೀವಿಯಸ್ಲಿ ಹೇಗಿರುತ್ತೋ ಹಾಗಿರಲ್ಲ, ಹೀಲ್ ಆಗೋದಾಗೆಲ್ಲ ಹತ್ತತ್ರ ಬಂದು ಹೀಲ್ ಆಗ್ತಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಅವರು ಕಂಪ್ಲೀಟಾಗಿ ಹಿಂದಕ್ಕೆ ಎಳೆಯೋಕ್ಕಾಗಲ್ಲ, ಒಂದು ರೀತಿಯಾದ ರಿಂಗ್ ಫಾರ್ಮ್ ಆಗುತ್ತೆ, ತಿಕ್ ರಿಂಗ್ ಫಾರ್ಮ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಹಿಂದಕ್ಕೆ ಎಳೆದು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಇಂಟರ್ ಕೋರ್ಸ್ ಮಾಡಿದಾಗ ವಿಪರೀತವಾದ ಉರಿ, ನೋವು ಬರ್ತಿರುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ ಬರ್ತಿರುತ್ತೆ. ಕೆಲವರಿಗೆ ಹಿಂದಕ್ಕೆ ಹೋದ ಸ್ಕಿನ್ ಮತ್ತೆ ಮುಂದಕ್ಕೆ ಬರೋದೇ ಇಲ್ಲ, ಕೆಲವರಿಗೆ ಪ್ಯಾರಾಫೈಮೋಸಿಸ್ ಆಗಿ ಕೂಡ ಡೆವಲಪ್ ಆಗೋ ಅವಕಾಶ ಇರುತ್ತೆ. ಇದು ಸ್ವಲ್ಪ ಡೇಂಜರ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಈ ಕೆಳಗಿರೋ ಅಟ್ಯಾಚ್ಮೆಂಟ್ ಏನಿರುತ್ತೆ ಇದನ್ನು ಫ್ರೆನ್ಯುಲಮ್ ಅಂತ ಕರಿತೀವಿ. ಈ ಫ್ರೆನ್ಯುಲಮ್ ಕೂಡ ತಿಕ್ಕಾಗೋಗೋದನ್ನು ನೋಡ್ತಿರ್ತೀವಿ. ತುಂಬ ತಿಕ್ಕಾಗೋಗಿ ಒಂದು ರೀತಿ ಗಟ್ಟಿಯಾಗೋಗುತ್ತೆ, ಮಂದ ಆಗೋಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಸ್ಕಿನ್ ಪೂರ್ತಿ ಕಟ್ಟಾಗ್ತಿರುತ್ತೆ, ಅಲ್ಲಿ ಕೆಲವರಿಗೆ ಬ್ಲೀಡಿಂಗ್ ಕೂಡ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ರೀತಿ ಬೆಲೆನಿಟಿಸ್ ಮತ್ತು ಬೆಲೆನೋಪಾಸಿಟಿಸ್ಗೆ ಯಾವುದೇ ರೀತಿಯ ಆ್ಯಂಟಿಬಯೋಟಿಕ್ ಕೊಟ್ಟರು ಟೆಂಪ್ರರಿ ರಿಲೀಫ್ ಕೊಡುತ್ತೆ. ಬಟ್ ವಾಟ್ ಈಸ್ ದಿ ಪರ್ಮನೆಂಟ್ ಸೊಲ್ಯೂಷನ್? ಪರ್ಮನೆಂಟ್ ಆಗಿ ಏನು ಮಾಡೋದು, ಇದಕ್ಕೆ ಕಂಪ್ಲೀಟ್ ಆಗಿ ಇದನ್ನು ತೊಲಗಿಸ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋದಾದರೆ, ಇಲ್ಲಿವರೆಗೆ ಚರ್ಮನ ತೆಗೆದು ಹಾಕಬೇಕು. ಸೊ ಈ ಚರ್ಮ ಏನು ಕಲ್ಪ್ರೀಟ್ ಆಗಿರುತ್ತೆ, ಈ ಚರ್ಮ ಏನು ಹಾಳಾಗಿರುತ್ತೋ ಈ ಚರ್ಮನ ತೆಗೆದು ಹಾಕಬೇಕು. ಸೊ ಈ ಚರ್ಮ ತೆಗೆದು ಹಾಕೋ ಪದ್ಧತಿಯನ್ನು ಅಂತಂದರೆ, ಕೆಲವು ಓಪನ್ ಸರ್ಕಮ್ಸಿಷನ್ ಸರ್ಜರಿ ಅಂತಾರೆ. ಸರ್ಕಮ್ಸಿಷನ್ ಅಂದರೆ ಚರ್ಮನ ತೆಗೆದು ಹಾಕೋದು, ಮುಂದೆ ಇರೋ ಚರ್ಮನ ತೆಗೆದು ಹಾಕೋದನ್ನ ಸರ್ಕಮ್ಸಿಷನ್ ಅವರ ಸುಂತಿಕತ್ನ ಅಂತೀವಿ. ಸೊ ಆ ಮುಂದೆ ಇರುವ ಚರ್ಮನ ತೆಗೆದು ಹಾಕಬೇಕು. ಇದು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ ಲೇಟೆಸ್ಟ್ ಸರ್ಜರಿ ಏನಂದರೆ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಈ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಸೇಮ್ ಸರ್ಕಮ್ಸಿಷನ್ ಸುಂತಿ ಆಪರೇಷನ್ ಮಾಡ್ತೀವಿ, ಆದರೆ ಯಾವುದೇ ರೀತಿ ಕುಯ್ಯೋದು ಹೊಲಿಯೋದು ಇಲ್ಲದೆ ಜಸ್ಟ್ ಪಿನ್ಸ್ ಮಾತ್ರ ಹಾಕ್ತೀವಿ. ಅಂದರೆ ಆಟೋಮೆಟಿಕ್ಕಾಗಿ ಕಟ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಪಿನ್ಸ್ ಬೀಳುತ್ತೆ. ಇದನ್ನು ನಾವು ಬಳಸೋ ಸ್ಟೇಪ್ಲರ್ ಏನಿದೆ ಇದನ್ನು KSR ಸ್ಟೇಪ್ಲರ್ಸ್ ಅಂತೀವಿ. ಇದು ಡಿಸ್ಪೋಸಬಲ್ ಸ್ಟೇಪ್ಲರ್. ಒಂದು ಪೇಷಂಟ್ಗೆ ಬಳಸಿದ ನಂತರ ನಾವು ಅದನ್ನು ಬಿಸಾಕ್ತೀವಿ, ಡಿಸ್ಕಾರ್ಡ್ ಮಾಡಾಕ್ಬಿಡ್ತೀವಿ, ಮತ್ತೆ ಕ್ರಾಸ್ ಇನ್ಫೆಕ್ಷನ್ ಬರಬಾರ್ದು ಅಂತ. ಆ್ಯಂಡ್ ಎರಡನೇ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಮ್ಮ KSR ಸ್ಟೇಪ್ಲರ್ನಲ್ಲಿ ಬಳಸೋ ಪಿನ್ಸ್ ಏನಿದೆ ಅದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಪಿನ್ಸ್ ಆಗಿರುತ್ತೆ ಆ್ಯಂಡ್ ಜಿಗ್ಜ್ಯಾಕ್ ಆಗಿರುತ್ತೆ. ಆ್ಯಂಡ್ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಪಿನ್ಸ್ ಡೈರೆಕ್ಟಾಗಿ ಚರ್ಮಕ್ಕೆ ತಗಲೋದಿಲ್ಲ, ಅದರ ಮಧ್ಯ ಒಂದು ಸಿಲಿಕಾನ್ ರಿಂಗ್ ಅಪ್ಲೈ ಮಾಡ್ತೀವಿ. ಆ ಸಿಲಿಕಾನ್ ರಿಂಗ್ ಏನಿರುತ್ತೆ ಅದು KSR ಸ್ಟೇಪ್ಲರ್ನಲ್ಲಿ ಪೇಟೆಂಟ್ ರೈಟ್ಸ್ ಆಗಿರುತ್ತೆ. ಸೊ
ಆ ಸಿಲಿಕಾನ್ ರಿಂಗ್ ಏನಿರುತ್ತೆ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಜಸ್ಟ್ ಸ್ಕಿನ್ ರೀತಿಯಲ್ಲಿರುತ್ತೆ. ಮಾಮೂಲಿಯಾಗಿ ಬೇರೆ ಸ್ಟೇಪ್ಲರ್ನಲ್ಲಿ ನೋಡಿದರೆ ಹಾರ್ಡ್ ಆಗಿರುತ್ತೆ. ಸೊ ಅದು ಸ್ವಲ್ಪ ಪೇಯ್ನ್ ಬರುತ್ತೆ, ಪೇಯ್ನ್‌ಫುಲ್ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಗ್ಲ್ಯಾನ್ಸ್ ಮೇಲೆ ಚುಚ್ಕೊಳ್ತಿರುತ್ತೆ. ಒಂದೊಂದು ಸಾರಿ ಅಲ್ಸರ್ ಕೂಡ ಫಾರ್ಮ್ ಆಗೋಗುತ್ತೆ. ಬಟ್ ನಮ್ಮ KSR ಸ್ಟೇಪ್ಲರ್ನಲ್ಲಿ ಪಿನ್ಸ್ ಆಗಲಿ, ಸಿಲಿಕಾನ್ ರಿಂಗ್ ಆಗಲಿ ಯಾವುದೇ ರೀತಿ ಅಲ್ಸರ್ಸ್ ಫಾರ್ಮ್ ಆಗಲ್ಲ, ಯಾವುದೇ ಥರದ್ದು ಬ್ಲೀಡಿಂಗ್ ಆಗಲ್ಲ, ಯಾವುದೇ ಥರ ಊತ ಬರಲ್ಲ, ಯಾವುದೇ ರೀತಿ ಪೇಯ್ನ್ ಇರಲ್ಲ. ಕಂಪ್ಲೀಟ್ ಪೇಯ್ನ್‌ಲೆಸ್ ಟ್ರೀಟ್ಮೆಂಟ್ ಆಗಿರುತ್ತೆ. ಸೊ ಇದು ಜಸ್ಟ್ 5 ಮಿನಿಟ್ಸ್ ಪ್ರೊಸೀಜರ್. ವಿತಿನ್ ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಸೊ ಇಲ್ಲಿವರೆಗೂ ಚರ್ಮನ ತೆಗೆದು ಹಾಕ್ತೀವಿ. ಸೊ ಪಿನ್ಸ್ ಎಲ್ಲವೂ ಇಲ್ಲಿ ಬೀಳುತ್ತೆ. ಸೊ ಈ ಪಿನ್ಸ್ ಇಲ್ಲಿ ಬಿದ್ದರೆ ಇದು ಆಟೋಮೆಟಿಕ್ಕಾಗಿ 10 to 12 ಡೇಸ್ನಲ್ಲಿ ಈ ಪಿನ್ಸ್ ಎಲ್ಲವೂ ಬಿದ್ದು ಹೋಗುತ್ತೆ. ಇನ್ನು 10 to 12 ಡೇಸ್ವರೆಗೆ ನಮಗೆ ಏನಂದರೆ ಸ್ವಲ್ಪ ಜಾಗರೂಕತೆ ತೊಗೋಬೇಕಾಗಿರುತ್ತೆ. ಯಾವ ಥರ ಅಂದರೆ ಅಂಗಸ್ತಂಭನ ಆಗ್ದಂಗೆ, ಎರೆಕ್ಷನ್ಸ್ ಆಗ್ದಂಗೆ ನೋಡ್ಕೋಬೇಕು. ಆ್ಯಂಡ್ ಮುಖ್ಯವಾಗಿ ಇಂಪಾರ್ಟೆಂಟ್ 1 ಮಂತ್ವರೆಗೂ ಸೇರಬಾರ್ದು, ಇಂಟರ್ಕೋರ್ಸ್ ಮಾಡಬಾರ್ದು. ಇವೆರಡು ಜಾಗರೂಕತೆಗಳನ್ನ ತೊಗೊಂಡಿದ್ದೆ ಆದರೆ ಅಸಲಿಗೆ ಸರ್ಜರಿ ಆಗಿರೋ ಫೀಲಿಂಗ್ ಕೂಡ ಇರಲ್ಲ, ಅಷ್ಟು ಫಾಸ್ಟಾಗಿ ಹೀಲ್ ಆಗುತ್ತೆ. ಸೊ ಹೀಗೆ ಯಾರಿಗಾದರೂ ಬೆಲನಿಟಿಸ್, ಬೆಲನೋಪಾಸಿಟಿ ಸಿಮ್ಟಮ್ಸ್ ಇದ್ದರೆ, ನಾನು ಹೇಳಿದ ಸಿಮ್ಟಮ್ಸ್ ಏನಾದರೂ ಇದ್ದರೆ, ಬೆಳ್ಳಗಿನ ಜಿಗುಟಿನ ಪದಾರ್ಥ ಬರೋದು ಕಾಣಿಸ್ತಿದ್ರೆ, ಆ ಮುಂದೆ ಇರುವ ಫೋರ್ಸ್ಕಿನ್ ತಿಕ್ಕಾಗೋಗೋದು, ಮಂದ ಆಗೋಗೋದ್ರೆ ಆ್ಯಂಡ್ ಒಣಗೋದ್ರೆ ಆ್ಯಂಡ್ ಕ್ರ್ಯಾಕ್ಸ್ ಫಾರ್ಮ್ ಆಗ್ತಿದ್ರೆ, ಇವೆಲ್ಲ ಬೆಲನಿಟಿಸ್ ಲಕ್ಷಣಗಳು. ಇಂಥ ಲಕ್ಷಣಗಳು ಏನಾದರೂ ನಿಮ್ಮ ಪೆನಿಸ್ನ ಫೋರ್ಸ್ಕಿನ್ ಮೇಲೆ ಕಂಡು ಬಂದರೆ ತಪ್ಪದೆ ಹತ್ತಿರದಲ್ಲಿರೋ ಸೆಂಟರ್ನಲ್ಲಿ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಶುಗರ್ ಇರೋ ಚಾನ್ಸಸ್ 90% ಇರುತ್ತೆ ಆ್ಯಂಡ್ ಓನ್ಲಿ 10% ಮಾತ್ರ ನಾನ್ ಡಯಾಬಿಟಿಕ್ನವರಿಗೆ ಬೆಲನಿಟಿಸ್ ಬರೋ ಅವಕಾಶ ಇರುತ್ತೆ. ಹಾಗಾಗಿ 90% ಇರುತ್ತೆ. ಹಾಗಾಗಿ ಇಂಥ ಸಿಮ್ಟಮ್ಸ್ ಇರುತ್ತೆ. ಹಾಗಾಗಿ ನೀವು ಫಸ್ಟು ಹೋಗಿ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಶುಗರ್ ಟೆಸ್ಟ್ ಏನಾದರೂ ಪಾಸಿಟಿವ್ ಬಂದರೆ ಅದಕ್ಕೆ ಸರಿಯಾದ ಔಷಧಿಗಳು ಬಳಸೋದ್ರಿಂದ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಹಾಳಾದ ಚರ್ಮ ಅದು ಮತ್ತೆ ತಿರುಗಿ ನಾರ್ಮಲ್ ಪೊಸಿಷನ್ಗೆ ಬರಲ್ಲ. ಹಾಗಾಗಿ ಖಚಿತವಾಗಿ ಚರ್ಮನ ತೆಗೆಸಾಕಬೇಕಾಗುತ್ತೆ. ಆ ಚರ್ಮ ತೆಗೆಸೋದ್ರಿಂದ ನಮ್ಮ KSR ಸ್ಟೇಪ್ಲರ್ ಸರ್ಕಮ್ಸೇಷನ್ ಮಾಡಿಸ್ಕೊಳ್ಳೋದ್ರಿಂದ ಕಂಪ್ಲೀಟ್ ಪೇನ್ಲೆಸ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.